95 ರೂಪಾಯಿ ಕೊಟ್ಟ. 95 ರೂಪಾಯಿಲಿ ನಾನು ನಮ್ಮ ಅಮ್ಮನ ಕಾಯಿಲೆ ಎಲ್ಲ ಓಡಿಸ್ಬಿಟ್ಟೆ. ಜಾಸ್ತಿ ತಲೆ ಸುತ್ತು ಪ್ರೆಸ್ ಮಾಡ್ಬಿಡ್ತೀನಿ. ರಪ್ಪಂದು ಹೊಡೆದಾಗ್ತದೆ. ಸಾಕು ಅಂತಂದ್ರೂ ಕೇಳಲ್ಲ. ನಾನು ಇಲ್ಲಿ ಅಲ್ಲಿ ಹೋಗ್ತೀನಿ. ಊಟಕ್ಕೆ ರೆಡಿ ಮಾಡ್ತಾ ಇದೀನಿ ಗೈಸ್. ಎತ್ಕೊ ಒಂದ್ ಸ್ವಲ್ಪ. ಘಮ 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 ಅಂತ ಸ್ಮೆಲ್ ಬಂದಿರುತ್ತೆ. ವಾಟ್ಸಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ನಿಮಗೆ. ಪಾಪತಿ ಗೈಸ್, ತೋರಿಸ್ಲಾ? ಪ್ರತಿ ಸಲಿನೂ ಹೇಳ್ತೀನಿ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೂ ಹೇಳಿದ್ದೆ. ಸೊ ಯಾರಾದರೂ ಹಿರಿಯರು ಅಂದರೆ ಸ್ವಲ್ಪ ವಯಸ್ಸಾದವರು ಟೈಮ್ಗೆ ಊಟ ಮಾಡಿ, ನೀರು ಕುಡೀರಿ. ಜಾಸ್ತಿ ಅಂದರೆ ಹಿರಿಯರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರದ್ದು ಸೊ ಬಾಡಿ ಸ್ವಲ್ಪ ವೀಕ್ ಇರುತ್ತಲ್ವಾ, ಅದು ಏನಾದರೂ ಪ್ರೋಟೀನ್ ಕೊಟ್ರೇ ಚೆನ್ನಾಗಾಗೋದು ಗೈಸ್. ಇವ್ರು ನೋಡ್ರಿ, ಇವಾಗ ಪೇಷಂಟ್. ಅಯ್ಯೋ ಗೈಸ್, ಹೇಳ್ತೀನಿ ಸಾರಿ ಹೇಳ್ತೀನಿ, ನೀರು ಕುಡೀರಿ, ಊಟ ಮಾಡಿ ಅಂತ ಅಂದ್ಬಿಟ್ಟು ಕೇಳೋದೇ ಇಲ್ಲ ಮೇಡಮ್ ಅವರು. ಈಗ ಬಾಡಿಗೆ ಪ್ರೋಟೀನ್ ಸಿಗ್ಬೇಕಂತ ಅಂದರೆ ಏನು ಸಿಗುತ್ತೆ ಹೇಳಿ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಸೊ ಗೈಸ್, ಟೈಮ್ ಬಂದು ಆಲ್ಮೋಸ್ಟ್ 3 ಗಂಟೆ ಆಗಿದೆ, ಇನ್ನೂ ಊಟ ಮಾಡಿಲ್ಲ ನಮ್ಮಮ್ಮ. ಏನು ಹೇಳ್ತೀರಾ ಹೇಳ್ರಿ? ಸೊ ಬಿಡಿ, ಹೋಗ್ಲಿ. ಇವಾಗ ಅಡುಗೆ ಮಾಡೋಕೆ ಅವ್ರು ಆಗಲ್ಲ. ಅದಕ್ಕೋಸ್ಕರ ಗೈಸ್ ಔಟ್ ಸೈಡ್ ಹೋಗಿ ಅವ್ರಿಗೆ ಸ್ವಲ್ಪ ಊಟ ತಗೊಂಡು ಬರೋಣ ಅಂತ ಹೊರಡ್ತಾ ಇದ್ದೀನಿ. ಬನ್ನಿ ಗೈಸ್, ಹೋಗುವ. ಊಟ ಮಾಡಬೇಕು. ನಮ್ದು ಹುಡುಗರ್ದು ಸ್ವಲ್ಪ ನಡೆದೋಗ್ಬಿಡುತ್ತೆ. ಅಂದರೆ ವಯಸ್ಸಿನ ಹುಡುಗಿರ್ದು ಹೆಂಗೋ ನಡೆದೋಗುತ್ತೆ. ವಯಸ್ಸಾದವ್ರಿಗೆ ಏನಪ್ಪ, ಟೈಮ್ ಸರಿಯಾಗಿ ಊಟ ಮಾಡ್ರಿ. ಚಿಕ್ಕ ಮಕ್ಳು ಹೇಳ್ಬೇಕಾ ನಿಮಗೆ? ನಿಮಗೆ ಹೇಳ್ತಲ್ಲ, ನಾನು ನಮ್ಮ ಅಮ್ಮಂಗೆ ಹೇಳೋ ಥರ ಮಾತಾಡ್ತಾ ಇದ್ದೀನಿ ಅಷ್ಟೇ, ಏನು ಅನ್ಕೋಬೇಡಿ. ಆಮೇಲೆ ಓಕೆ ಗೈಸ್, ಇವಾಗ ಊಟ ಎಲ್ಲ ತಗೊಬಂದೆ. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಎದೊಳಿ, ಊಟ ಮಾಡಿ. ಏನೋ ಟೈಮ್ ಆಯ್ತು, ಊಟ ಮಾಡಿ. ಊಟ ಮಾಡ್ತೀಯ? ಊಟ ಮಾಡಿಸ್ಬೇಕಾ? ಮಂಜಮ್ಮ ಅವ್ರೇ, ಯಾಕ್ರಿ ಹಿಂಗೆ ಊಟ ಟೈಮ್ ಮಾಡ್ಬೇಕು ನೀವು ತಾನೇ? ಸರಿ ಗೈಸ್, ಇವಾಗ ಊಟ ಮಾಡ್ಕೊಬಿಡೋಣ. ಪಾಪ ಯಾಕ್ಬೇಕು ಸುಮ್ಮನೆ ಬೇಡ. ಗೈಸ್, ನಾವು ಅಮ್ಮಗೆ ರವೆ ಇಡ್ಲಿ ತಗೊಬಂದಿದ್ದೀನಿ, ನನಗೆ ಫ್ರೈಡ್ ರೈಸ್ ತಗೊಬಂದೆ ಗೈಸ್. ಏನಾಯ್ತು ಗೊತ್ತಾ, ನನಗೆ ನಗು ಬರ್ತೈತೆ. ನಿನಗೆ ಹೋಟ್ಲಲ್ಲಿ ತಗೊಂಡ, ನಿನಗೆ ಬರೀ 2 ಇಡ್ಲಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಯಿತು. ಬಿಡು, ನಾನು ಆ ಹೋಟ್ಲಲ್ಲಿ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಈಚೆಗಡೆ ಬಂದು ಫ್ರೈಡ್ ರೈಸ್ ತಗೊಂಡೆ, ಮತ್ತೆ ಒಂದು ಹಾಫ್ ಗೋಬಿ ತಗೊಂಡೆ. ಸೇಮ್ ನನಗೂ ನಿಂಗೆ ಒಂದೇ ರೇಟ್ ಬಿದ್ದುಬಿಡ್ತು ಗೈಸ್. ಸುಮ್ಮನೆ ಅದೇ ಹೋಟ್ಲಲ್ಲಿ ತಗೊಂಡ್ರೆ ನನಗೂ ಜಾಸ್ತಿ ಬಿದ್ದುಬಿಡುತ್ತೆ, ಬೇಡ ಬಿಡು ಅಂತ ಅಂದ್ಬಿಟ್ಟು ಈಚೆ ತಗೊಳ್ಳೋಣ ಅಂತ ಬಂದೆ. ಈಗ ಜನ ಯಾಕೆ ಗೊತ್ತಾಗೈತೆ ಜಾಸ್ತಿ ಎಗ್ರೈಸ್ ಅಂತ ಹೋಗೋದು? ಈಗ ವೆಜ್ಜು ನೀವೆಷ್ಟು ಅಂದರೆ ತಿನ್ನಕ್ಕೆ ಹೋಗ್ತಿರೋ, ವೆಜ್ಜೇ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ. ಈ ಎಗ್ ರೈಸ್ ನೋಡ್ರಿ, ಮೊಟ್ಟೆ ರೇಟ್ ಕಡಿಮೆ ಕಣೋ. ಏನೇ ಆಗ್ಲಿ, ಮೊಟ್ಟೆ ಎಗ್ ರೈಸ್ ತಿಂದ್ವಾ ಅನ್ನೋದೊಂದು ಇದಿರುತ್ತೆ. ಈಗ ವೆಜ್ಜು ಒಂದು 100 ರೂಪಾಯಿ ಆದ್ರೂ ಇಟ್ಕೊಂಡು ಹೋಗ್ಲೇಬೇಕಮ್ಮ. ಬೇಡ ಪಾಪ, ನಾವು ಅಮ್ಮ ರೆಸ್ಟ್ ಮಾಡ್ಲಿ ಗೈಸ್, ಅಲ್ವಾ? ಮಾ ಕೂತಿದೆಯಲ್ಲ ಹಂಗೆ ಇಲ್ಲಿ ನೋಡೋಣ ಅನ್ನು. ರವೆ ಇಡ್ಲಿ ಮನೇಲೆ ಮಾಡ್ಬೋದಾಗಿತ್ತು. ನೀನೇನು ಒಂದು ಪ್ಯಾಕೆಟ್ ಸಿಗುತ್ತೆ ರವೆ ಇಡ್ಲಿ ಪ್ಯಾಕೆಟು, ತಂದ್ಬಿಟ್ಟು ಮೊಸರು ಮಿಕ್ಸ್ ಮಾಡಿ ಹಾಕಿದ್ರೆ 5 ನಿಮಿಷ. ಎಷ್ಟು ಕೊಟ್ಟೆ? 95. ಅಪ್ಪ, ನಾವು ಕನ್ನಡ 95 ರೂಪಾಯಿ ಕೊಟ್ಟ. ಹೊಟ್ಟೋಯ್ತು, ಕಾಯಿಲೆ ಕಸ ಬಿಡಲ್ಲ. ಹೊಂಟೋಯ್ತಾ?
ಗಾಯ್ಸ್ 95 ರೂಪಾಯಿಲಿ ನಾನು ನಮ್ಮ ಅಮ್ಮನ ಕಾಯಿಲೆ ಎಲ್ಲ ಓಡಿಸ್ಬಿಟ್ಟೆ ಗೈಸ್. ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮು ನ್ಯೂಸ್ ಮಾಡ್ಬಿಡೋಣ, ಟಿವಿ 9 ಕೊಟ್ಬಿಡೋಣ ಗೈಸ್. ಇವಾಗ ಹಾಸ್ಪಿಟ್ಲಿಗೆ ಹೊರಟಿದೀವಿ. ಗೈಸ್ ನಮ್ಮ ಅಮ್ಮಂಗೆ ಏನಂತಾರಮ್ಮ ಅದಕ್ಕೆ, ಅದಕ್ಕೆ ಗ್ಲೂಕೋಸ ಹಾಕಿದ್ದಾರೆ ಗೈಸ್. ಹೆಂಗ್ ಅನ್ನಿಸ್ತಿದೆ ಅಮ್ಮ? ಇದು ಒಳ್ಳೆ ಕತೆ. ಹೆಂಗ ಅನ್ನಿಸ್ತದೆ ಅಂದ್ರೆ ನೋವಾಗ್ತದೆ ಗೈಸ್. ಇವಾಗ ಗ್ಲೂಕೋಸ್ ಹಾಕೋರೆ. ಸೊ ಇನ್ನೊಂದು ಅವರ್ ಆಗುತ್ತೆ ನನ್ನ ಪ್ರಕಾರ. ಅಲ್ಲಿ ನೋಡ್ರಿ, ಅದು ಮೆತ್ತಗೆ ಹೋಗ್ಬೇಕಲ್ಲ ಒಳಗಡೆ, ಕೈಗೆ ಇಂಜೆಕ್ಟ್ ಮಾಡಿದ್ದಾರೆ ಅದಕ್ಕೆ. ಸೊ ಸುಮಾರು ನನ್ನ ಪ್ರಕಾರ 1 ಅವರ್ ಆಗುತ್ತಲ್ಲಮ್ಮ. ರೇಗಿಸ್ಲಾ ನಿನ್ನ? ಯಾಕೋ ರೇಗಿಸ್ತೀಯಾ? ಇರ್ಲಿ ನೋಡ್ರಿ, ರೇಗಿಸ್ತೀನಿ. ರಪ್ಪ ಅಂತ ಹೊಡೆದ್ಬಿಡ್ತೀನಿ. ನೋಡ್ರಿ, ಗ್ಲೂಕೋಸ್ ಹಾಕಿಸ್ಕೊಂಡಿದ್ರು ಹೆಂಗ್ ಮಾತಾಡ್ತಾರ ನನ್ನ ಹತ್ರ ಇವರು. ಪ್ರೆಸ್ ಮಾಡ್ಬಿಡ್ತೀನಿ. ರಪ್ಪ ಅಂತ ಹೊಡೆದಾಕ್ಬಿಡ್ತೀನಿ. ನೋಡ್ತೀಯಾ? ಸುಮ್ಮನೆ ನೋಡು, ಪ್ರೆಸ್ ಮಾಡ್ಬಿಟ್ಟೆ. ಮಾಡಿದ್ನ ನಾನು? ಮಾಡ್ಬಿಡ್ತೀನೋ ಅಂತ ಭಯ. ಜಾಸ್ತಿ ಮಾತಾಡಿದ್ರೆ ಕತ್ತೆತು. ಇಲ್ಲಿ ನೋಡು, ದಿಂಬಲ್ ಹೊಡೆದ್ಬಿಡ್ತೀನಿ. ನನ್ನ ಮುದ್ದು ಮಗ ಅಲ್ವಾ ಪೈಕಪ್ಪ? ನೀನ್ ನನ್ನ ಮುದ್ದು ಮಗ ಅಲ್ವಾ? ಹೆಣ್ಮಕ್ಳು ಇದಿರಲ್ಲ ನೋಡು, ಅದಕ್ಕೆ ಬೈಯೋದು. ತಲೆ ಅಡಿಕೆ ಮುತ್ತು ಬಾಸ್ ಅನ್ಬೇಕು. A few moments later. ಇವಾಗ ಕರ್ಕೊ ಬಂದ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ತಾ ಇದೀನಿ ಗೈಸ್. ಗೈಸ್ ರೈಸ್ ಐಟಮ್ ರೆಡಿ ಆಯ್ತು. ಇವಾಗ ನಮ್ಮ ಅಮ್ಮಗೆ ರೊಟ್ಟಿ ಹಾಕೊಡ್ತಾ ಇದೀನಿ. ಮನೇಲಿ ಗೈಸ್ ನಮ್ಮ ಏರಿಯಾದಲ್ಲಿ ಸಿಂಗಲ್ ಪಿಜ್ಜಾ ಹೊಡೈತೆ, ಅದಕ್ಕೆ ಲೈಟ್ ಅಷ್ಟೊಂದಿಲ್ಲ ಇವರು. ಹಿಂಗೆ ಎಳಿಯಕ್ಕೆ ಈಸಿ ಆಗಲಿ ಅಂತ ಕೈ ತೊಳಿ ದೊಡ್ಡ ಮಾಡಿಕೊಂಡು ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಬಿಟ್ಕೊಬಿಟ್ರೆ ರೊಟ್ಟಿ ಘಮ 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 ಅಂತ ಸ್ಮೆಲ್ ಬಂದಿರುತ್ತೆ. ಬೇಯ್ಬೇಕಲ್ಲ. ಮಾರ್ನಿಂಗ್ ಗಾಯ್ಸ್, ನಿನ್ನೆ ಕರೆಂಟ್ ಹೋಗ್ಬಿಡ್ತು. ಸೊ ಮಾತ್ರ ಎಲ್ಲ ನುಂಗ್ಬಿಟ್ಟು ನಾವು ಊಟ ಎಲ್ಲ ಮಾಡಿಕೊಂಡು ಮಲ್ಕೊಬಿಡೋ. ಈಗ ಮಳೆ ಬರ್ತಾ ಇತ್ತಲ್ವಾ, ಸೊ ಅದಕ್ಕೆ ಕರೆಂಟ್ ತೆಗ್ದುಬಿಟ್ರು ನಮ್ಮ ಏರಿಯಾದಲ್ಲಿ. ಸೊ ಆಮೇಲೆ ಬಂತು. ಸೊ ನಮ್ಮಮ್ಮ ಇವಾಗ ಯಾವ ಥರ ಇದ್ದಾರೆ ಅಂತ ಅಂದರೆ ನೋಡ್ರಿ. ಮಾ, ಹೌ ಆರ್ ಯು? ಹೆಂಗಿದ್ದೀರಾ ಇವಾಗ? ಸ್ವಲ್ಪ ಆಯಿತು. ಸ್ವಲ್ಪನಾ? ನೋಡಿ, ಇದು ಆಲ್ಮೋಸ್ಟ್ 80% ಡನ್. ಇನ್ನು 20% ಇವತ್ತು ಆಗ್ತಾರೆ ಅಂತ ಅನಿಸುತ್ತೆ. ಸೊ ಗೈಸ್, ಮತ್ತೆ ಸಾಯಂಕಾಲ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅವರು ಇವತ್ತು ನಾಳೆ 2 ದಿವಸ ಹೇಳಿದ್ದಾರೆ. ಸೊ ನೋಡುವಾಗ ಇದು ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ. ಮತ್ತೆ ಬೆಳಗ್ಗೆ ನಮ್ಮಮ್ಮ ಬೇಗನೆ ಎದ್ಬಿಟ್ಟು ಟಿಫನ್ ಬೇರೆ ಮಾಡಿದ್ದಾರೆ. ಉಪ್ಪಿಟ್ಟು ನೋಡಿ. ಸೊ ಉಪ್ಪಿಟ್ಟು ಮಾಡಿ ನನಗೂ ಬಾಕ್ಸ್ ಕಟ್ಟಿದ್ದಾರೆ ಗೈಸ್. ನನಗೂ ಬಾಕ್ಸ್ ಕಟ್ಟಿ ಇವಾಗ ಮಜ್ಜಿಗೆ ಕೊಡ್ತವ್ರೆ. ಅಲ್ಲಿ ಕುಡ್ಕೋ ಅಂತ ಅಂದ್ಬಿಟ್ಟು. ಇಲ್ಲೇ ಕುಡಿಯಮ್ಮ, ಬಿಸಿಲು ಒಂಥರ ಆಗ್ಬಿಡುತ್ತೆ. ತಿಂಡಿ ತಿಂದ್ಬಿಟ್ಟು ಕುಡಿಯೇ. ಮಜ್ಜಿಗೆ ಕೊಡ್ತವ್ರೆ. ಸೊ ಓಕೆ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನೆನ್ನೆ ಫುಲ್ ಕರೆಂಟ್ ಹೋಗ್ಬಿಡ್ತಲ್ಲ, ಸೊ ವಿಡಿಯೋ ಮಾಡಿದ್ರು ಕ್ಲಾರಿಟಿ ಬರ್ತಾ ಇರಲಿಲ್ಲ. ಫುಲ್ಲು ಕತ್ಲೆ ಇತ್ತು. ಸೊ ಇದು ಮೊಬೈಲ್ ಫ್ಲ್ಯಾಶಲ್ಲಿ ಏನು ಅಷ್ಟು ನೀಟಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಎದ್ದು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲರೂ ಟೈಮ್ ಊಟ ಮಾಡಿ, ಸ್ವಲ್ಪ ನೀರು ಕುಡೀರಿ, ಬೇಸಿಗೆಗಾಲ, ಓಕೆನಾ? ಸೊ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳಿ ಮತ್ತು ಫುಡ್ ಮೇಂಟೈನ್ ಮಾಡಿ. ಓಕೆ ಗೈಸ್, ಸಿ ಯು, ಬಾಯ್.